ಪೈಥಾಗೋರಸ್ ನಿಯಮದ ಪ್ರಕಾರ ಆ ನಿಯಮ ಏನಾಗ್ತದಂದ್ರೆ ಒಂದು ಲಂಬಕೋನ ತ್ರಿಭುಜದ ಕರ್ಣ, ಈ ಕರ್ಣಬಾವಿನ ವರ್ಗವು ಉಳಿದೆರಡು ಬಾವುಗಳ ವರ್ಗಗಳ ಮೊತ್ತಕ್ಕ ಸಮ ಆಗಿರ್ತದಂತ. ಅದನ್ನ ಹೆಂಗಂತ ಇಲ್ಲಿ ಉದಾಹರಣೆ ಮುಖಾಂತರ ನೋಡೋಣ. ಈಗ ಏನಾಯ್ತಂದ್ರೆ ಇದು ವರ್ಗ, ಯಾವ್ದು ವರ್ಗ ಅಂದ್ರೆ ಕರ್ಣದ ವರ್ಗ. ಈ ಕರ್ಣದ ವರ್ಗ ಎಷ್ಟಾದಂದ್ರೆ ನನ್ನ ಹತ್ರ 25 ಅದ. ಯಾಕಂದ್ರೆ ಇಲ್ಲಿ ನಾವು ಎಷ್ಟು ಚೌಕಗಳನ್ನ ತಗೊಂಡಿನಿ ಅಂದ್ರೆ 5 × 5 ಅಂದ್ರೆ 5ರ ವರ್ಗ ಎಷ್ಟು 25 ಅಂದ್ರೆ ಇಲ್ಲಿ ನಾನು 5 ಸೆಂಟಿಮೀಟರ್ ತಗೊಂಡಿನಿ. ಯಾವುದು ಲಂಬಕೋನ ತ್ರಿಭುಜದ ಕರ್ಣ ಎಷ್ಟಾದಂದ್ರೆ ಕರ್ಣದ ವರ್ಗವು 25. ಓಕೆ, ಅದನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ಈ ಬಾವನ ಏನ್ ತಗೋತೀನಿ ಅಂದ್ರೆ ನಾನು ಈ ಬಾವಿನ ವರ್ಗ ಎಷ್ಟಾದಂದ್ರೆ 9. ಈ ಬಾವಿನ ವರ್ಗ ಎಷ್ಟಾದ 9. ಈ ಬಾವಿನ ವರ್ಗ 9. ನೆಕ್ಸ್ಟ್ ಇನ್ನು ಉಳಿದ ಒಂದು ಬಾವು ಐತಿ, ಈ ಬಾವಿನ ವರ್ಗ ಎಷ್ಟಾದ 16. ಓಕೆ, ಇವಾಗ ನೋಡೋಣ ಇದು ಸರಿಯಾಗಲ್ಲ. ನಿಯಮದ ಪ್ರಕಾರ ಒಂದ್ಸರಿ ಚೆಕ್ ಮಾಡಿ ನೋಡೋಣ. ಲಂಬಕೋನ ತ್ರಿಭುಜದ ಕರ್ಣದ ವರ್ಗ ಎಷ್ಟಾದ 25. ಉಳಿದೆರಡು ಬಾವುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರ್ತದೆ. ಓಕೆ, ಇಲ್ಲಿ ಏನಾದ್ರೆ ಈ ಕೆಳಗಿನ ಬಾವಿನ ವರ್ಗ ಎಷ್ಟಾದಂದ್ರೆ 9. ಈ ಉದ್ದವಾಗಿರುವ ಬಾವಿನ ವರ್ಗ ಎಷ್ಟಾದಂದ್ರೆ 16. 16 + 9 ಅಂದ್ರೆ ಇವಾಗ ಇದು ಒಂದು ಸಿ ಅನ್ನೋಣ. C² = A² + B² ಅಂದ್ರೆ ಕೂಡಿಸಿದಾಗ ಏನಾಗ್ತದ 25 = 25 ಆಗ್ತದ. ಇದನ್ನ ನಾವೇನ್ ಕರಿತೀವಿ ಅಂದ್ರೆ ಪೈಥಾಗೋರಸ್ ನಿಯಮ ಅಂತ ಕರಿತೀವಿ. ಇದರಿಂದ ನಾವು ತ್ರಿವಳಿಗಳನ್ನ ತೆಗಿಬಹುದು. ಹೆಂಗ್ ತೆಗಿಬಹುದು ಅಂದ್ರೆ ಈ ವರ್ಗಗಳನ್ನ ವರ್ಗಮೂಲಗಳಾಗಿ ಮಾಡಿದಾಗ ನಮ್ಗೆ ಏನ್ ಸಿಗ್ತದ ತ್ರಿವಳಿ ಸಿಗ್ತದ. ಈಗ ನೋಡ್ರಿ ಇದು 9ರ ವರ್ಗಮೂಲ ಎಷ್ಟು 3. ಇದು ನೆಕ್ಸ್ಟ್ 16ರ ವರ್ಗಮೂಲ 4. ನೆಕ್ಸ್ಟ್ 25ರ ವರ್ಗಮೂಲ ಎಷ್ಟು 5. ಇದರಿಂದ ನಮ್ಗೆ ಒಂದು ತ್ರಿವಳಿ ಸಿಗ್ತದ 3, 4, 5. 3, 4, 5 ಒಂದು ಪೈಥಾಗೋರಸ್ನ ತ್ರಿವಳಿ.